ಚನ್ನಪಟ್ಟಣ ಸೋಲು ಗೆಲುವಿನ ಲೆಕ್ಕಾಚಾರ. ಅಂತೂ ಇಂತೂ ತೀವ್ರ ಕುತೂಹಲ ಕೆರಳಿಸಿದ ಚನ್ನಪಟ್ಟಣ ಉಪಚುನಾವಣೆ ಮುಗಿದಿದೆ. ಕಾಂಗ್ರೆಸ್ನಿಂದ ಯೋಗೇಶ್ವರ್ ಪ್ರತಿನಿಧಿಸಿದ್ರೆ ಎನ್ಡಿಎಯಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಲಾಗಿತ್ತು. ರಾಜ್ಯದ 3 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರ ಭಾರಿ ಹೈವೋಲ್ಟೇಜ್ ಕ್ಷೇತ್ರವಾಗಿ ಬಿಂಬಿತವಾಗಿತ್ತು. ಅಖಾಡದಲ್ಲಿ ಯೋಗೇಶ್ವರ್, ನಿಖಿಲ್ ಸ್ಪರ್ಧಿಸಿದರೂ ಕೂಡ ಎಚ್ಡಿಕೆ, ಡಿಕೆಶಿ ತಮ್ಮ ಪ್ರತಿಷ್ಠೆಯನ್ನ ಪಣವಾಗಿಟ್ಟು ಜಿದ್ದಾಜಿದ್ದಿನಲ್ಲಿ ಪ್ರಚಾರ ಮಾಡಿದ್ರು. ಒಂದೆಡೆ ಡಿಕೆ ಶಿವಕುಮಾರ್ಗೆ ತಮ್ಮ ಸಹೋದರ ಡಿಕೆ ಸುರೇಶ್ ಸೋಲಿನ ಪ್ರತಿಕಾರದ ಹೋರಾಟವಾಗಿದ್ದರೆ, ಮತ್ತೊಂದೆಡೆ ಎಚ್ಡಿಕೆಗೆ ಮಗನ ರಾಜಕೀಯ ಭವಿಷ್ಯದ ಪ್ರಶ್ನೆಯೂ ಆಗಿತ್ತು. ಈ ನಡುವೆ ಇಬ್ಬರಿಗೂ ರಾಮನಗರ ಜಿಲ್ಲೆಯ ಹಿಡಿತ ಸಾಧಿಸುವ ಕನಸು ಆಗಿತ್ತು. ಬಿಜೆಪಿಯಿಂದ ಟಿಕೆಟ್ ಕೈತಪ್ಪುವ ಸೂಚನೆ ಅರಿತು ನಿರೀಕ್ಷೆಯಂತೆ ಯೋಗೇಶ್ವರ್ ಕಾಂಗ್ರೆಸ್ ಸೇರಿದ್ರು. ಇತ್ತ ನಿರೀಕ್ಷಿತವೋ ಅಥವಾ ಅನಿರೀಕ್ಷಿತವೋ ಎಂಬಂತೆ ನಿಖಿಲ್ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಿ ಗೊಂಬೆಯ ನಾಡಲ್ಲಿ ತಮ್ಮ ರಾಜಕೀಯ ಭವಿಷ್ಯವನ್ನ ಪಣವಾಗಿಟ್ಟು 3ನೇ ಬಾರಿಗೆ ಚುನಾವಣೆ ಎದುರಿಸಲು ಸಜ್ಜಾಗಿ ಅಗ್ನಿ ಪರೀಕ್ಷೆಗೆ ಮುಂದಾದರು. ಮೊದಲಿಗೆ ಯೋಗೇಶ್ವರ್ ಪರ ಇದ್ದ ಗೊಂಬೆನಾಡು ನಂತರದ ದಿನಗಳಲ್ಲಿ ಬದಲಾಗ್ತಾ ಹೋಯಿತು. ಹೀಗೆ ಬದಲಾವಣೆಗೆ ಪ್ರಮುಖ ಕಾರಣವಾಗಿದ್ದು ಕಾಂಗ್ರೆಸ್ನ ಕೆಲ ನಾಯಕರ ಅತ್ಯುತ್ಸಾಹದ ಅವಾಂತರಗಳು. ಸಿಪಿ ಯೋಗೇಶ್ವರ್ ಏನೋ ಕಾಂಗ್ರೆಸ್ ಟಿಕೆಟ್ ಪಡೆದು ಮತಬೇಟೆಗಿಳಿದ್ರು. ಯೋಗೇಶ್ವರ್ ಪರ ಇಡೀ ಸರ್ಕಾರವೇ ಬೆನ್ನಿಗೆ ನಿಂತು ಪ್ರಚಾರ ಮಾಡೋ ಮೂಲಕ ಶಕ್ತಿ ಪ್ರದರ್ಶನವೂ ತೋರಿತ್ತು. ಅತ್ತ ಎನ್ಡಿಎ ಅಭ್ಯರ್ಥಿ ಪರ ಬಿಜೆಪಿ ಜೆಡಿಎಸ್ ನಾಯಕರು ನಿಂತು ಕಾಂಗ್ರೆಸ್ಗೆ ಸವಾಲೊಡ್ಡುವಂತೆ ಪ್ರಚಾರ ಮಾಡಿದ್ರು. ಮೊಮ್ಮಗನ ಪರ ದೇವೇಗೌಡರ ಪ್ರಚಾರ. ತಮ್ಮ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಮೊಮ್ಮಗನ ಪರ ಪ್ರಚಾರಕ್ಕೆ ಇಳಿದಿದ್ದು ಜೆಡಿಎಸ್ಗೆ ಒಂದರ್ಥದಲ್ಲಿ ಆನೆ ಬಲ ಬಂದಂತಾಗಿತ್ತು. ದೇವೇಗೌಡರು ಹೋದಲ್ಲಿ ಬಂದಲ್ಲೆಲ್ಲ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿದ್ರು. ಮತ್ತೊಂದೆಡೆ ಯಡಿಯೂರಪ್ಪ, ಕುಮಾರಸ್ವಾಮಿ ಜೋಡೆತ್ತುಗಳಾಗಿ ಪ್ರಚಾರ ಮಾಡಿದರೆ, ಮತ್ತೊಂದೆಡೆ ಸ್ವತಃ ನಿಖಿಲ್ ಪತ್ನಿ ರೇವತಿ ಕೂಡ ಪ್ರಚಾರ ಮಾಡಿ ಯುವ ಮತಗಳ ಗಮನ ಸೆಳೆದಿದ್ರು. ಅತ ಯೋಗೇಶ್ವರ್ ಪರ ಸಿಎಂ ಸಿದ್ದರಾಮಯ್ಯ, ಡಿಕೆ ಬ್ರದರ್ಸ್ ಜೊತೆಗೆ ಇಡೀ ಸಚಿವರ ದಂಡೆ ಬಿಜೆಪಿ ಜೆಡಿಎಸ್ ವಿರುದ್ಧ ಅಬ್ಬರಿಸಿದ್ರು. ಮತದಾರರ ಗಮನವನ್ನು ಕೂಡ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ರು. ಕಾಂಗ್ರೆಸ್ ಗೆಲುವಿಗೆ ಕಾರಣ ಯೋಗೇಶ್ವರ್ ಸ್ವಂತ ಪ್ರಾಬಲ್ಯ, ಸತತ ಸೋಲಿನ ಕನಿಕರ, ಸ್ಥಳೀಯ ನಾಯಕತ್ವ, ಕ್ಷೇತ್ರದಲ್ಲಿ ಸಿಪಿವೈ ಅಭಿವೃದ್ಧಿ ಕೆಲಸ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಬಲ ಪ್ರಸ್ತುತ ಕಾಂಗ್ರೆಸ್ಗೆ ಸರ್ಕಾರದ ಬಲವಾಗಿತ್ತು. ಇನ್ನು ಜೆಡಿಎಸ್ ಗೆಲುವಿಗೆ ಕಾರಣವನ್ನು ನೋಡೋದಾದ್ರೆ ಸತತ ಸೋಲಿನ ಕನಿಕರ, ಎಚ್ಡಿಡಿ, ಎಚ್ಡಿಕೆ, ಬಿಎಸ್ವೈನ ಬಲ, ಎಚ್ಡಿಕೆ ಅಭಿವೃದ್ಧಿ ಕೆಲಸ, ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಮಂತ್ರ. ಕಾಂಗ್ರೆಸ್ ಸೋಲಿನ ಕಾರಣ ಕೊನೆ ಕ್ಷಣದಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ ಸೇರಿದ್ದು, ಎಚ್ಡಿಕೆ, ಡಿಕೆಶಿ ಆರ್ಭಟದಲ್ಲಿ ಯೋಗೇಶ್ವರ್ ಮಂಕಾಗಿತ್ತು. ಇವಿಷ್ಟು ಕಾಂಗ್ರೆಸ್ ಸೋಲಿಗೆ ಕಾರಣವಾಗಬಹುದು ಎಂಬುದು ರಾಜಕೀಯ ಪರಿಣಿತರ ಲೆಕ್ಕಾಚಾರವಾದರೆ, ಜೆಡಿಎಸ್ ಸೋಲಿಗೆ ಕಾರಣವನ್ನು ನೋಡುವುದಾದರೆ ನಿಖಿಲ್ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ, ಜೊತೆಗೆ ರಾಜಕೀಯ ಅನುಭವದ ಕೊರತೆ. ಕುಮಾರಸ್ವಾಮಿ ಕ್ಷೇತ್ರ ಬಿಟ್ಟಿದ್ದು ಜೆಡಿಎಸ್ ಕುಟುಂಬ ರಾಜಕಾರಣಕ್ಕಾಗಿ. ಡಿಕೆ ಬ್ರದರ್ಸ್ ವಿರುದ್ಧ ಶತ್ರುತ್ವ, ಪೆನ್ಡ್ರೈವ್ ಅವಾಂತರ, ಬಿಜೆಪಿ ಜೊತೆ ಜೆಡಿಎಸ್ ಸೇರಿತು. ಇದಿಷ್ಟು ಜೆಡಿಎಸ್ ಸೋಲಿಗೆ ಕಾರಣವಾಗಬಹುದು ಎಂದು ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕಿದರು. ಒಟ್ಟಾರೆ ಚನ್ನಪಟ್ಟಣ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಕ್ಷೇತ್ರ. ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ರಾಮನಗರ ಜಿಲ್ಲೆ ಈಗ ಕಾಂಗ್ರೆಸ್ ಮಯವಾಗಿ ಬದಲಾಗ್ತಾ ಇದೆ. ಒಂದೆಡೆ ಕ್ಷೇತ್ರ ಉಳಿಸಿಕೊಳ್ಳುವ ತವಕ ಜೆಡಿಎಸ್ದಾದರೆ, ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸುವ ಗುರಿ ಕಾಂಗ್ರೆಸ್ದಾಗಿದೆ. ಈ ನಿಟ್ಟಿನಲ್ಲಿ ಜೆಡಿಎಸ್ ಎಚ್ಚರಿಕೆಯ ನಡೆಯನ್ನು ಅನುಸರಿಸಿದ್ರೆ, ಕಾಂಗ್ರೆಸ್ ಅದ್ಯಾಕೋ ನಾನಾ ಹೇಳಿಕೆಗಳಿಂದ ಸೋಲು ಗೆಲುವಿನ ಲೆಕ್ಕಾಚಾರವನ್ನೇ ಅದಲು ಬದಲು ಮಾಡಿದಂತೆ ಕಾಣುತ್ತಿದೆ. ಕಾದು ನೋಡೋಣ. ಇದೇ 23ಕ್ಕೆ ಫಲಿತಾಂಶ ಹೊರಬೀಳಲಿದ್ದು ಯಾರಿಗೆ ವಿಜಯ ಮಾಲೆ ಅನ್ನೋದೇ ಕುತೂಹಲವಾಗಿದೆ. ಪೊಲಿಟಿಕಲ್ ವರ್ಲ್ಡ್ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.